ವಾಟರ್ ಫಾಲ್ಸ್ಗೆ ಹೋಗುವ ಪ್ರವಾಸಿಗರು ಈ ಸುದ್ದಿಯನ್ನು ನೋಡಲೇಬೇಕು. ಮಳೆಗಾಲಕ್ಕೆ ವಾಟರ್ ಫಾಲ್ಸ್ಗಳು ಧುಮ್ಮಕ್ಕಿ ಹರಿಯೋದನ್ನು ನೋಡೋದಕ್ಕೆ ಬಹಳ ಚಂದ. ಆದರೆ ಅದೇ ಪ್ರವಾಹ ರೂಪವನ್ನು ತಾಳಿದ್ರೆ ಅದು ಪ್ರಾಣಕ್ಕೆ ಕಂಟಕ. ಮಳೆಗಾಲ ಆರಂಭ ಆಗಿದೆ. ಮಳೆಗಾಲದ ಈ ಸಂದರ್ಭದಲ್ಲಿ ವಾಟರ್ ಫಾಲ್ಸ್ಗಳು ಧುಮ್ಮಿಕ್ಕಿ ಹರಿತಾ ಇರುತ್ತವೆ. ಆದರೆ ಅದು ನೋಡೋದಕ್ಕೆ ಮಾತ್ರ ಚಂದ. ಹತ್ತಿರ ಹೋದ್ರೆ ಅದು ಪ್ರಾಣಕ್ಕೆ ಕಂಟಕ ಅನ್ನೋ ರೀತಿಯಲ್ಲಿ ಮಹಾರಾಷ್ಟ್ರದ ಲೋನಾವಾಲಾ ಫಾಲ್ಸ್ನಲ್ಲಿ ಒಂದು ಭಯಾನಕ ದುರಂತ ನಡೆದಿದೆ. ಬರೋಬ್ಬರಿ 6 ನಿಮಿಷ ನೀರ ಮಧ್ಯೆ ನಿಂತುಕೊಂಡ್ರೂ ಕೂಡ ಅವರ ಜೀವ ಉಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ. 375 ಸೆಕೆಂಡ್ಗಳ ಜೀವನ್ಮರಣ ಹೋರಾಟ ಭಯಾನಕವಾಗಿತ್ತು. ಆದರೆ ಕೊನೆಗೆ ಸಾವೇ ಗೆದ್ದಿತ್ತು, ಜೀವ ಸೋಲುಂಡಿತ್ತು. ವಾಟರ್ ಫಾಲ್ಸ್ಗೆ ಹೋಗೋರು, ವಾಟರ್ ಫಾಲ್ಸ್ ಅನ್ನು ನೋಡೋದಕ್ಕೆ ಇಷ್ಟಪಡೋರು ಈ ಸುದ್ದಿಯನ್ನ ಗಮನವಿಟ್ಟು ನೋಡಿ. ಕ್ಷಣ ಮಾತ್ರದಲ್ಲಿ ನೀರು ಹೆಚ್ಚಾದಂಥ ಪರಿಣಾಮ ಒಂದು ಇಡೀ ಕುಟುಂಬ ನೀರಿನ ಮಧ್ಯೆ ಸಿಲುಕಿದೆ. ಸಂಪೂರ್ಣ 6 ನಿಮಿಷಗಳ ಜೀವನ್ಮರಣ ಹೋರಾಟದ ನಡುವೆಯೂ ಕೂಡ ಅವರು ಬದುಕುಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಏಕಾಏಕಿ ಲೋನಾವಾಲಾ ಫಾಲ್ಸ್ನಲ್ಲಿ ನೀರು ಹರಿಯೋದಕ್ಕೆ ಆರಂಭ ಆಗಿರೋದು ಒಂದಿಷ್ಟು ಜೀವಗಳನ್ನು ಬಲಿ ಪಡೆದಿದೆ. ದಿಢೀರ್ ಪ್ರವಾಹ ಬರುತ್ತೆ. ನೀರಿನಲ್ಲಿ 5 ಜನ ಕೊಚ್ಚಿ ಹೋಗಿದ್ದಾರೆ. ಓರ್ವ ಮಹಿಳೆ ಮತ್ತು ಪುರುಷ ಹಾಗೂ 3 ಜನ ಮಕ್ಕಳು. ಹಲವಾರು ಪ್ರವಾಸಿಗರ ಕಣ್ಣೆದರಲ್ಲೇ ಈ ಅವಘಡ ನಡೆದು ಹೋಗಿದೆ. ಕಾಪಾಡೋದಕ್ಕೆ ಯಾವುದೇ ಅವಕಾಶವೇ ಇಲ್ಲ. ಅಸಹಾಯಕ ಪ್ರವಾಸಿಗರು. ಪುಣೆ ಬಳಿಯ ಲೋನಾವಾಲಾ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಭೂಶಿ ಡ್ಯಾಮ್ ಹಿನ್ನೀರು ಪ್ರದೇಶದಲ್ಲಿ ಬೆಟ್ಟದಿಂದ ನೀರು ಧುಮ್ಮಿಕ್ಕುತ್ತೆ. ಈ ನೀರು ಧುಮ್ಮಿಕ್ಕೋದು ಲೋನಾವಾಲಾ ಫಾಲ್ಸ್ ಅಂತ ಕರೀತಾರೆ. ಒಟ್ಟು 3 ಜನ ಮಕ್ಕಳು, ಒಬ್ಬ ಮಹಿಳೆ, ಓರ್ವ ಪುರುಷ ಮತ್ತು ಒಂದು ಮಗು. ಮೃತದೇಹಕ್ಕೋಸ್ಕರ ಶೋಧ ನಡೀತಾ ಇದೆ. 5 ಸಾವಾಗಿದೆ.
अभी बहुत तकलीफ होगी। ಸತತ 6 ನಿಮಿಷಗಳ ಹೋರಾಟ. ಆ 6 ನಿಮಿಷಗಳ ಹೋರಾಟ ಫಲಿಸಲಿಲ್ಲ. 5 ಸಾವಾಗಿದೆ. ಓರ್ವ ಮಹಿಳೆ, ಓರ್ವ ಪುರುಷ ಮತ್ತು 3 ಮಕ್ಕಳು ಈ ಅಪಘಾತದಲ್ಲಿ, ಈ ಅವಘಡದಲ್ಲಿ ಸಾವನ್ನಪ್ಪಿದ್ದಾರೆ. ಈಗಾಗಲೇ 2 ಮಕ್ಕಳು ಮತ್ತು ಓರ್ವ ಪುರುಷನ ಮೃತದೇಹ ಸಿಕ್ಕಿದೆ. ಮಹಿಳೆ ಮತ್ತು ಇನ್ನೊಂದು ಮಗುವಿನ ಮೃತದೇಹ ಸಿಗೋದಷ್ಟೇ ಬಾಕಿ ಇದೆ. ಆದರೆ ಆ ದೃಶ್ಯಗಳನ್ನು ನೋಡ್ತಾ ಇದ್ದಾಗ ಎಂಥವರೆಗೂ ಹೃದಯ ಜಲ್ಲೆನಿಸುತ್ತೆ. ಸತತ ಪ್ರಯತ್ನಗಳು ನಡೀತಾ ಇದ್ವು. ಅಲ್ಲಿ ಹೊರಗಡೆ ಇದ್ದಂಥ ಪ್ರವಾಸಿಗರು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಉಳಿಸಬೇಕು ಅನ್ನೋ ಪ್ರಯತ್ನದಲ್ಲಿದ್ದರು. ಆದರೆ ಯಾವುದೇ ಪ್ರಯತ್ನಗಳು ಫಲಿಸದೆ ಆ 5 ಜೀವಗಳು ಬಲಿಯಾಗಿವೆ.